ಕೊಟ್ಟ ಗುರುವೇ ಶರಣು ಶರಣಾರ್ಥಿ. ಈಗ ಎಲ್ಲರೂ ಕಾಲು ಮೊಳಕಲ್ ಊರಿ ನಮಸ್ಕಾರ ಮಾಡಿ. ನಾವು ಹೇಳಿದಾಗೆ ಹೇಳ್ಬೇಕ, ಎಲ್ಲರೂ ಹಣಿ ಭೂಮಿ ತಾಯಿ ಹಚ್ಚ. ನಾವ್ ಹೇಳಂದಾಗೆ ಇರ್ಬೇಕು. ವಿಶ್ವಗುರು ಬಸವಣ್ಣನವರಿಗೆ ಎಲ್ಲ ಇನ್ನ ಒಬ್ಬರಿಬ್ಬರು ಕಾಣತ್ತಿದ್ರು ಅಲ್ರಿ. ಈಗೇನ್ ಪ್ರತಿಜ್ಞೆ ಮಾಡೋದಂದ್ರೆ ಜೀವನ ತುಂಬಾ ನನ್ನ ಶರೀರ ಶುದ್ಧ ಇಟ್ಕೋತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಾಷ್ಟಾಂಗ ಗುರುವೇ ನನಗೆ ನಾವು ಇಲ್ಲಿವರೆಗೆ ಮಾಡಿರುವ ತಪ್ಪುಗಳನ್ನು ಕ್ಷಮಿಸಬೇಕು. ಇನ್ನು ಮುಂದೆ ಜೀವನದುದ್ದಕ್ಕೂ ಸದಾಚಾರದಿಂದ ಸದ್ಗುಣದಿಂದ ನಡೆದುಕೊಳ್ಳುತ್ತೇವೆ. ಬಸವಣ್ಣನವರೇ ಧರ್ಮಗುರು, ವಚನ ಸಾಹಿತ್ಯವೇ ಧರ್ಮ ಗ್ರಂಥ, ಇಷ್ಟಲಿಂಗವೇ ದೇವರೆಂದು ನಂಬುತ್ತೇನೆ. ಅದಕ್ಕಾಗಿ ನಮಗೆ ಇಷ್ಟಲಿಂಗ ದೀಕ್ಷೆಯನ್ನು ಅನುಗ್ರಹಿಸಬೇಕು. ಶರಣು ಶರಣಾರ್ಥಿ. ಇಲ್ಲೇನಂತ ಪ್ರಮಾಣ ಮಾಡಿರಂದ್ರ, ಎಂತ ಪ್ರಸಂಗ ಬಂದ್ರು ನನ್ನ ಶರೀರ ಶುದ್ಧ ಇಟ್ಕೋತೀನಿ. ಯಾವುದೇ ದುರ್ಗುಣ ದುಶ್ಚಟ ಯಾವುದಕ್ಕೂ ಸನ್ಮಾರ್ಗ ಬಿಟ್ಟರೆ ಬೇರೆ ಕಡೆ ಹೋಗೋದಿಲ್ಲ. ಸಸ್ಯಾಹಾರಿ ಆಹಾರ ಸ್ವೀಕರಿಸ್ತೀನಿ ಅಂತ ನೀವು ಪ್ರಮಾಣ ಮಾಡಿರಿ. ನೀವೆಲ್ಲರೂ ಬಸವಣ್ಣನವರೇ ಧರ್ಮಗುರು, ವಚನ ಸಾಹಿತ್ಯವೇ ಧರ್ಮ ಗ್ರಂಥ, ಏನಿದ್ರು ಇಷ್ಟಲಿಂಗವೇ ನನ್ನ ದೇವರು. ಯಾಕಂತಂದ್ರೆ ಬಹಳಷ್ಟು ನೋಡೋದಿರ್ತದೆ, ಪ್ರಪಂಚದಾಗ ನೋಡ್ಬೋದು. ಆದ್ರೆ ನಮ್ದೆಲ್ಲ ಲಿಂಗೈಗೆ ನಾವು ಭಕ್ತಿ ಶ್ರದ್ಧೆ ಇಡಬೇಕು. ಮತ್ತು ವರ್ಷದಲ್ಲಿ ಒಂದು ಸಾರಿ ಇಡೀ ಪರಿವಾರ ಸಮೇತ ಈ ವಚನ ಎಲ್ಲಿ ಉದಯ ಆಗ್ಯದ? ಜಗತ್ತಿಗೆ ಪಾರ್ಲಿಮೆಂಟ್ ಎಲ್ಲಿ ಕೊಟ್ಟಾರ? ಎಲ್ಲಿ? ಬಸವ ಕಲ್ಯಾಣ. ವರ್ಷದಲ್ಲಿ ಒಂದು ಸಾರಿ ನವೆಂಬರ್ ತಿಂಗಳಲ್ಲಿ ಕೊನೆ ಶನಿವಾರ ರವಿವಾರ ಪರಿವಾರ ಸಮೇತ ಎಲ್ಲಿಗೆ ಬರ್ಬೇಕು? ಬಸವ ಕಲ್ಯಾಣ. ನಮ್ಮೆಲ್ಲರ ಲಿಂಗಾಯತ ಧರ್ಮೀಯರ ಧರ್ಮ ಕೇಂದ್ರ ಯಾವುದು? ಬಸವ ಕಲ್ಯಾಣ ಅನುಭವ ಮಂಟಪ. ಅಲ್ಲಿ ಪ್ರತಿ ವರ್ಷದಲ್ಲಿ ಒಂದು ಸಾರಿ ನಿಮ್ಮ ಪರಿವಾರ ಸಮೇತ ಬರಬೇಕು. ಈಗ ನೀವೆಲ್ಲರೂ ಸನ್ಮಾರ್ಗ, ಸದಾಚಾರ, ಶುದ್ಧ ಸಸ್ಯಾಹಾರಿ ನಮ್ಮ ಜೀವನ ತುಂಬಾ ಅಳವಡಿಸ್ಕೊಳ್ತೇವೆ ಅಂತ ಹೇಳಿ ಎಲ್ಲರೂ ಸಂಕಲ್ಪ ಮಾಡಿ ಎದ್ದೇಳಬೇಕು. ಜೈ ಗುರು ಬಸವೇಶ ಹರ ಹರ ಮಹಾದೇವ. ವಿಶ್ವಗುರು ಬಸವಣ್ಣನವರಿಗೆ ಈಗ ಹೇಳ್ರಿ ಎಲ್ಲರೂ. ಈಗ